ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತು ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ಲಾಸ್ಟ್ ವ್ಲಾಗಲ್ಲಿ ಒಂದು ಹೇಳಿದ್ದೆ, ನಾನು ಒಂದು ಹ್ಯಾಪಿ ನ್ಯೂಸ್ನ ಶೇರ್ ಮಾಡ್ತೀವಿ ಅಂತ. ಏನು ಅಂತ ಅಂದರೆ, ನಾವು ಹೊಸ ಕಾರ್ ತೊಗೊತಿದ್ದೀವಿ. ಎಸ್, ಹೊಸ ಕಾರ್ನ ತೊಗೊತಿದ್ದೀವಿ. ಬುಕ್ ಮಾಡಿ ಬಂದಿದ್ವಿ. ಆಲ್ಮೋಸ್ಟ್ 2 ವೀಕ್ಸ್ ಆಯ್ತಾ ಪವನ್? 2 ವೀಕ್ಸ್ ಆಯಿತು. ಸೊ ಯಾವ್ದು ತೊಗೊತಿದ್ದೀವಿ ಏನು ಅಂತೆಲ್ಲ ನೋಡಬೇಕು ಅಂದರೆ ಈ ಪೂರ್ತಿ ವ್ಲಾಗ್ನ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಎಷ್ಟೋ ದಿನದಿಂದ ಆಸೆ ಇತ್ತು ನಮಗೆ ತೊಗೊಬೇಕು ಅಂತ. ಅದು ಬಂದು ಟಾಟಾಯಿಂದನೇ ಬೇಕು ಅಂತ ಪವನ್ಗೆ ಜಾಸ್ತಿ ಆಸೆ ಇದ್ದಿದ್ದು. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ, ಎಸ್, ಅಂಕಲ್ಲು ಇದಕ್ಕೆ ಡೌನ್ ಪೇಮೆಂಟ್ ಮಾಡಿ ಎಲ್ಲನೂ ತೊಗೊತಿರೋದು, ಅವ್ರಿಗೆ ಅಂತ ತೊಗೊತಿರೋದು. ಅವ್ರದ್ದು ನಮ್ಮದು ಅಂತ ಏನಲ್ಲ, ಅವ್ರು ತೊಗೊಂಡ್ರೇನು ನಾವು ತೊಗೊಂಡ್ರೇನು ಎಲ್ಲ ಒಂದೇ. ಸೊ EMIನ ಪವನು, ಕಿರಣು ಮತ್ತು ಅಂಕಲ್ 3 ಜನನೂ ಸೇರಿ ಕಟ್ಕೊಳ್ಳೋಣ ಅಂತ ಕಡಿಮೆ ವರ್ಷಕ್ಕೆ ಹಾಕ್ಸಿ ತೊಗೊತಾ ಇದ್ದೀವಿ. ಎಷ್ಟೋ ದಿನದಿಂದ ಅಂಕಲ್ಗೆ ತುಂಬ ಆಸೆ ಇತ್ತು, ಪವನಿಗೆ ತುಂಬ ಆಸೆ ಇತ್ತು ಹೊಸ ಕಾರ್ನ ತೊಗೊಬೇಕು, ಶೋರೂಮಲ್ಲೇ ತೊಗೊಬೇಕು ಅಂತ. ನಾವು ಸೆಕೆಂಡ್ಸ್ ಕಾರ್ಗಳೆಲ್ಲ ಇದೆ ನಮ್ಮ ಹತ್ರ, ಬಟ್ ಶೋರೂಮಲ್ಲಿ ತೊಗೊಬೇಕು ಅಂತ ಆಸೆ ಇತ್ತು. ಸೊ ಅದು ಇವತ್ತು ನೆರವೇರ್ತಾ ಇದೆ. ಸೊ ಇವತ್ತು ಈಸ್ಕೊಳ್ಳೋಕ್ಕೆ ಅಂತ ಹೋಗ್ತಿದ್ವಿ. ಇವತ್ತು ಡೇಟ್ ಬಂದು ಎಷ್ಟು ಪೌಂಡ್ ಡೇಟ್ ಇವತ್ತು? 23rd ಆಫ್ ಮಾರ್ಚ್. ಸೊ ಇವತ್ತು ಹೋಗ್ತಿದ್ದೀವಿ. ಆ್ಯಕ್ಚುಲಿ 1-2 ಡೇಸ್ ಬಿಫೋರ್ ಇಸ್ಕೋಬೇಕಾಗಿತ್ತು. ಅಂಕಲ್ ಆಂಟಿ ಊರಿಗೆ ಹೋಗಿದ್ರು, ಬರೋದು ಲೇಟ್ ಆಯಿತು. ಅದಕ್ಕೇ ಇವತ್ತು ಇಸ್ಕೊತಾ ಇದ್ದೀವಿ. ಒಳ್ಳೆ ದಿನ ನೋಡಿ, ಟೈಮ್ ಎಲ್ಲ ನೋಡಬೇಕಲ್ವಾ. ಸೊ ತುಂಬ 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 ಖುಷಿ ಇದೆ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ, ಎಲ್ಲರೂ ಏನು ನಮಗೆ ಒಳ್ಳೇದನ್ನ ಬಯಸಲ್ಲ. ಏನು ಗೊತ್ತಾ, ಎಲ್ಲರೂ ಒಳ್ಳೇದನ್ನ ಬಯಸ್ತಾರೆ, ಬಟ್ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ, ಆದರೆ ಅವ್ರಿಗಿಂತ ಚೆನ್ನಾಗಿರಬಾರ್ದು. ಆ ಥರ ಹೇಳಬೇಕಿತ್ತು ಈ ವ್ಲಾಗಲ್ಲಿ. ನಾನು ಇದನ್ನು ಹೇಳ್ತಾ ಇದ್ದೀನಿ ಬಿಕಾಸ್ ಎಲ್ರಿಗೂ ನಾವು ಏನಂತಾರೆ ಬೆಳೀತಾ ಇರೋದನ್ನ ನೋಡಿ, ಅಥವಾ ನಮ್ಮ ಹ್ಯಾಪಿನೆಸ್ಸಲ್ಲಿ ಎಲ್ಲರೂ ಖುಷಿನ ಪಡಲ್ಲ. ಸೊ ಅದಕ್ಕೋಸ್ಕರ ನೋಡಿ, ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು, ಪ್ರೀತು ಗೌಡ ಅಂತ ಇದೆ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತೀನಿ. ಎಸ್, ಫೈನಲಿ ಅವರ್ ಡ್ರೀಮ್ ಕಾರ್ನ ತೊಗೊಂಡ್ವಿ. ತುಂಬ 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 ಖುಷಿ ಇದೆ. ನನಗಂತೂ ಎಷ್ಟು ಖುಷಿ ಆಗ್ತಿತ್ತು ಅಂತ ಅಂದರೆ ಅಷ್ಟು ಖುಷಿ ಆಗ್ತಿತ್ತು. ಅಂಕಲ್, ಪವನ್, ಆಂಟಿ ಎಲ್ಲರೂ ತುಂಬ ಖುಷಿಯಾಗಿದ್ದರು. ಕಿರಣ್ ಒಬ್ಬ ಮಿಸ್ಸಿಂಗ್ ನೋಡಿ. ಇವನ್ ನಮ್ಮ ಫ್ಯಾಮಿಲಿ ಫ್ರೇಮಲ್ಲಿ ಒಬ್ಬ ಮಿಸ್ಸಿಂಗು. ಎಷ್ಟು ಬೇಜಾರಾಗುತ್ತೆ ಅಂತ ಅಂದರೆ, ಎಲ್ಲ ಯಾವಾಗೂ ಅಷ್ಟೇ, ಏನಾದರೂ ಒಂದು ಫ್ಯಾಮಿಲಿ ನಾವು ಹಿಂಗೆಲ್ಲ ಹೋಗ್ತಾಯಿದ್ದೀವಿ ಅಂದಾಗ ಅವಾಗಲೇ ಏನಾದರೂ ಒಂದು ಕೆಲಸ ಬಂದಿರುತ್ತೆ. ಅವ್ನಿಗೆ ಏನೋ ಒಂದು ಅರ್ಜೆಂಟ್ ಎಮರ್ಜೆನ್ಸಿ ಇರುತ್ತೆ, ಬರೋಲ್ಲ. ಸೊ ಅವನೊಬ್ಬ ಇಲ್ಲಿ ಮಿಸ್ಸಿಂಗ್, ಅದೊಂದು ಬೇಜಾರಿದೆ. ಅದು ಬಿಟ್ಟರೆ ವೆರಿ 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 ಹ್ಯಾಪಿ. ಬಟ್ ಅರ್ಜೆಂಟಲ್ಲಿ ಹೋದ್ವಿ, ಅರ್ಜೆಂಟಲ್ಲಿ ತೊಗೊಂಡ್ಬಂದ್ವಿ. ಏನೋ ಒಂದು ಅಷ್ಟೊಂದು ಚೆನ್ನಾಗಿ ಏನೂ ರೆಡಿ ಆಗೋಕ್ಕಾಗಲಿಲ್ಲ, ಟೈಮ್ ಸಿಗಲಿಲ್ಲ. ಬಿಕಾಸ್ ಅವ್ರು ಅವತ್ತು ಹೋಟೆಲ್ ಕ್ಲೋಸ್ ಮಾಡಿರಲಿಲ್ಲ. ಶೋರೂಮ್ ಅವ್ರು ಬೇರೆ ಇದೇ ಟೈಮಿಗೆ ಹೇಳಿದ್ವಿ, ನಾವು ಅದೇ ಟೈಮ್ಗೆ ಹೋಗಬೇಕಿತ್ತು. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಇನ್ನೊಂದು ದಿನ ಯಾವಾಗಾದರೂ ಊರಿಗೆಲ್ಲ ತೊಗೊಂಡು ಹೋದಾಗ ಚೆನ್ನಾಗಿ ಪೂಜೆ ಮಾಡಿಸೋಣ, ಚೆನ್ನಾಗಿ ವೀಡಿಯೋಸ್ ಎಲ್ಲ ತೊಗೊಂಡು ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಬಿಕಾಸ್ ಸಂಜೆ ಆಗೋಗಿತ್ತು, ಚೆನ್ನಾಗಿ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ನಮಗೆ, ಏನು ಫೋಟೋಸ್ ತೊಗೊಳಕ್ಕಾಗಲಿಲ್ಲ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಪೂಜೆ ಅಂತೂ ಸಖತ್ತಾಗಿ ಮಾಡಿಕೊಟ್ರು. ನೀವು ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ನೋಡ್ಬೋದು, ನಾನು ಅದನ್ನು ಕೂಡ ಹೇಳ್ತೀನಿ. ಗಾಡಿ ನಂಬರ್ ಕೂಡ ಅಷ್ಟೇ, ಕಾರ್ ನಂಬರ್ ಸಖತ್ತಾಗಿ ಬಂದಿದೆ, ಅದೂ ನಮ್ಗೆ ತುಂಬ ಇಷ್ಟ ಆಯಿತು. ಎಸ್, ಇನ್ನೇನು ಹೇಳೋದು, ವೆರಿ ವೆರಿ ಹ್ಯಾಪಿ. ಎಷ್ಟೋ ಜನ, ಇನ್ನೊಂದು ಏನಂದರೆ, ಎಷ್ಟೋ ಜನ ನಮಗೆ ನ್ಯಾನೋ ಕಾರ್ ಇದ್ದಾಗ ಅಣಗಿಸಿರೋದುಂಟು. ನಮ್ಮ ಮುಂದೆ ಅಣಗಿಸಿಲ್ಲ ಅಂತ ಅಂದರು, ಹಿಂದೆ ಅಣಗಿಸಿರೋದುಂಟು, ಆಡ್ಕೊಂಡಿರೋದುಂಟು. ಅಯ್ಯೋ ಏನು ಇವನ ಹತ್ರ ಈ ಕಾರ್ ಇದೆ ಅನ್ನೋದುಂಟು. ಬಟ್ ಏನು ಗೊತ್ತಾ, ಯಾರನ್ನಾರು ಒಂದು ಅಣಗ್ಸೋಕ್ಕೆ ಮುಂಚೆ ಅಥವಾ ಅವ್ರಿಗೇನಾರು ಒಂದು ಹೇಳೋಕ್ಕಿಂತ ಮುಂಚೆ ಅವ್ರು ಎಷ್ಟು ಕಷ್ಟಪಟ್ಟು ಅದನ್ನು ತೊಗೊಂಡಿರ್ತಾರೆ ಅನ್ನೋದನ್ನು ನಾವು ತಲೆಯಲ್ಲಿ ಇಟ್ಕೊಂಡಿರಬೇಕು. ಬಿಕಾಸ್ ಏನು ಗೊತ್ತಾ, ನಾನಾಗಲಿ ಪವನ್ ಆಗಲಿ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಇವಾಗ ಅವ್ರ ಪೇರೆಂಟ್ಸ್ ಮೇಲಾಗಲಿ ನಮ್ಮ ಪೇರೆಂಟ್ಸ್ ಮೇಲಾಗಲಿ ನಾವು ಡಿಪೆಂಡ್ ಆಗಿಲ್ಲ. ನಮಗೆ ಏನು ನಾವು ಮಾಡ್ಕೊತಿದ್ದೀವಿ, ಏನು ನಮ್ಮ ಹತ್ರ ಇದೆ ಎಲ್ಲ ನಾವೇ ನಮ್ಮ ಒಂದು ಸ್ವಂತ ದುಡ್ಡಿಂದ ಕಷ್ಟಪಟ್ಟು ತೊಗೊಂಡಿರೋದು. ಹೇಳೋಕ್ಕೆ ಇಷ್ಟ ಇರಲಿಲ್ಲ, ಬಟ್ ಕೆಲವೊಂದು ಜನಕ್ಕೆ ಇದು ಅರ್ಥ ಆಗಬೇಕು, ಅದಕ್ಕೆ ಹೇಳ್ತಾ ಇರೋದು ನಾನು ಅಷ್ಟೇ. ಸೊ ಆ ಒಂದು ಕಷ್ಟಪಟ್ಟು ದುಡ್ಡಿಂದ ತೊಗೊಂಡಿರೋದಲ್ವ, ಅದಕ್ಕೆ ನಮ್ಗೆ ಗೊತ್ತು ಅದ್ರ ಬೆಲೆ ಏನು ಅಂತ. 1 ರೂಪಾಯಿನ ಕೂಡಿಟ್ಟು ತೊಗೊಂಡಿರ್ತೀವಲ್ಲ, ಅದಕ್ಕೆ ಕಮೆಂಟ್ ಮಾಡೋರೇನು 100 ಥರ ಕಮೆಂಟ್ ಮಾಡ್ತಾರೆ, 100 ಥರ ಹೇಳ್ತಾರೆ. ಮಾತಾಡೋ ಜನ ಹೆಂಗಿದ್ರು ಮಾತಾಡ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಆ್ಯಂಡ್ ನನ್ನ ಪ್ರಕಾರ ರಿವೆಂಜ್ ಅಂತ ಅಂದರೆ ಅವ್ರು ಏನು ಮಾಡ್ತಾರೆ ಅದನ್ನೇ ಮಾಡೋದಲ್ಲ. ಅವ್ರಿಗೆ ನಮ್ಮ ಸಕ್ಸಸ್ ಆಗಲಿ, ಹ್ಯಾಪಿನೆಸ್ ಆಗಲಿ, ಇವ್ರು ನಾವು ಚೆನ್ನಾಗಿರೋದಾಗಲಿ ಇಷ್ಟ ಇರಲ್ಲ ಅಲ್ವಾ. ನಾವು ಅವ್ರಿಗೆ ನಮ್ಮ ಕೈಲಿ ಏನು ಆಗಲ್ಲ ಅಂತ ಹೇಳ್ತಾರೋ ಅದನ್ನು ಮಾಡಿ ತೋರಿಸ್ಬೇಕು. ಅದು ಅಂತಂದರೆ ನಾವಿವಾಗ ಹಾರನೇ ಮರ್ತೋಗ್ಬಿಟ್ಟಿದ್ದೀವಿ, ತೊಗೊಳೋದನ್ನೇ ಮರ್ತೋಗಿದ್ದೀವಿ. ಇದೆಲ್ಲ ಸಿಗ್ತಾನೂ ಇಲ್ಲ, ಎಲ್ಲಿವರೆಗೂ ಹುಡ್ಕೊಂಡು ಬಂದ್ವಿ, ಸಿಗ್ತಾನೇ ಇಲ್ಲ. ಗಾಂಧಿ ಬಜಾರಲ್ಲಿ ಎಂತೆಂಥ ಹಾರಗಳಿದೆ, ನೆನಪೇ
ಮಾತಾಡ್ಬೇಕನ್ಸುತ್ತೆ. ಬಟ್ ಆಂಟಿ ಪವನ್ಗೋಸ್ಕರ ಸುಮ್ಮನೆ ಇದ್ದೀನಿ ಅಷ್ಟೇ. ನಾನೇನು ಗೊತ್ತಾ, ಯಾರಾದರೂ ಏನಾದರೂ ಮಾತಾಡಿದ್ರೆ ನಂಗೆ ಅಲ್ಲೇ ಕೊಟ್ಬಿಡ್ಬೇಕು. ನನಗೆ ಅದನ್ನು ತಡ್ಕೊಳಕ್ಕಾಗಲ್ಲ. ಸುಮ್ಮನೆ ಇಲ್ದಿರೋ ಕಮೆಂಟ್ಸ್ ಮಾಡೋದು, ಇಲ್ದಿರೋದು ಹೇಳೋದು. ನಾವು ಕಷ್ಟಪಡ್ತಿರೋದೇನಕ್ಕೆ? ನಮಗೇನು ಇಷ್ಟ ಅದನ್ನು ತೊಗೊಳಕ್ಕೆ. ಎಸ್, ಫ್ಯೂಚರ್ಗೂ ಸೇವ್ ಮಾಡಬೇಕು, ಅದು ಸೇವ್ ಆಗೇ ಆಗುತ್ತೆ. ನಾವೇನು ಹೋಗ್ಬೇಕಾದ್ರೆ ಎಲ್ಲನೂ ಇಲ್ಲೇ ಇಟ್ಟು ಯಾರಿಗೋ ಮಾಡಿ ಹೋಗೋದಲ್ಲ. ನಮ್ಗೇನು ಇಷ್ಟ ಅದನ್ನು ತೊಗೋಬೇಕು. ಜೀವನದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರನೇ ಕಷ್ಟಪಟ್ಟು ದುಡಿಯೋದಲ್ವಾ. ಸೊ ನಮಗಿಷ್ಟ, ನಮ್ಮ ಒಂದು ದುಡ್ಡು, ನಮ್ಮ ಒಂದು ಸ್ವಂತ ಅರ್ನಿಂಗ್ಸು. ಅವ್ರು ಕಷ್ಟಪಟ್ಟಿದ್ದಾರೆ, ಅಂಕಲ್ ಆಂಟಿ ಕಷ್ಟಪಟ್ಟಿದ್ದಾರೆ, ತೊಗೊಂಡಿದ್ದಾರೆ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಅರ್ಥ ಆಗೋಂಗೆ ಅರ್ಥ ಆಗಿರುತ್ತೆ. ಆ್ಯಂಡ್ ಎಸ್, ಪೂಜೆ ಅಂತೂ ಸಖತ್ತಾಗಿ ಮಾಡಿಕೊಟ್ರು. ಎಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಅಂದರೆ ಇವರಂತೂ. ಇದು ನನಗೆ ಅಡ್ರೆಸ್ ಗೊತ್ತಿಲ್ಲ, ಇಲ್ಲಾಂದರೆ ದೇವಸ್ಥಾನ ಅಡ್ರೆಸ್ ಹೇಳ್ತಾ ಇದ್ದೆ, ನಾನು ನೋಡ್ತೀನಿ ಆಮೇಲೆ. ಬೇಕಿದ್ರೆ ನಾನು ಇದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ಟೆಂಪಲಲ್ಲಿ ನಾವು ಹೋದಾಗ 8:30 8 o'clock ಆಗಿತ್ತು. ಬಿಕಾಸ್ ಹಾರ ಒಂದು ಮಿಸ್ ಮಾಡಿಬಿಟ್ಟಿದ್ವಿ ನಾವು. ಅರ್ಜೆಂಟಲ್ಲಿ ಅದು ನಂಗೆ ನೆನಪೇ ಆಗಿಲ್ಲ. ನನಗೆ ಎಷ್ಟು ಆಸೆ ಇತ್ತು ರೆಡ್ ಕಲರ್ ದಪ್ಪ ಹಾರನ ಹಾಕಿ ಪೂಜೆ ಮಾಡಿಸ್ಬೇಕು ಅಂತ. ಬಟ್ ಮರ್ತೋಗ್ಬಿಟ್ಟಿದ್ವಿ. ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ರು ಅಂದರೆ, ಇವಾಗ ಎಲ್ಲರೂ ನಾವು ಪೂಜೆ ಮಾಡ್ಸೋಕ್ಕೆ ಹೋದರೆ 5 ನಿಮಿಷ ಹಿಂಗೆ ಪೂಜೆ ಮಾಡಿ ಕಳಿಸ್ಬಿಡ್ತಾರೆ. ನೀವು ನಂಬಲ್ಲ, ಅರ್ಧ ಗಂಟೆ ಪೂಜೆ ಮಾಡಿದ್ದಾರೆ ಅವರು. ಅಷ್ಟು ಚೆನ್ನಾಗಿ ಪೂಜೆನ ಮಾಡಿಕೊಟ್ರು. ನಮಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಏನಾದ್ರು ಬರ್ಡೇಸ್, ಆ್ಯನಿವರ್ಸರೀಸ್ ಆ ಥರ ಎಲ್ಲ ಏನಾದ್ರು ಇದ್ದಾಗ ನಾವು ಹೋಗಲ್ಲಿ ಏನು ಅನ್ನದಾನ ಆ ಥರಕ್ಕೆಲ್ಲ ಕೊಡ್ತಾರಲ್ಲ, ಆ ಥರ ಎಲ್ಲ ಕೊಡ್ಬೋದಂತೆ. ಚೆನ್ನಾಗಿ ಪೂಜೆ ಮಾಡಿದ್ರು. ನನಗಂತೂ ಗಣೇಶ ದೇವಸ್ಥಾನ, ಅದು ನಮಗೆ ಗಣೇಶ ದೇವಸ್ಥಾನನೇ ಸಿಕ್ತು. ತುಂಬ ಖುಷಿಯಾಯಿತು. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಅರ್ಧ ಗಂಟೆ ಪೂಜೆ ಮಾಡಿಕೊಟ್ರು. ಅದಾದಮೇಲೆ ಲೇಟಾಗಿ ಹೋಗಿತ್ತು. ಸೊ ಹೋಟೆಲ್ಗೆ ಹೋಗಿ ತಿಂದ್ಕೊಂಡು ಆಮೇಲೆ ಮನೆಗೆ ಹೋದ್ವಿ. ಸೊ ಎಸ್, ಇದೆ ಈ ಬ್ಲಾಗು. ಈ ಥರ ಫ್ಯಾಮಿಲಿ, ಈ ಥರ ಹಸ್ಬೆಂಡ್ ಎಲ್ಲ ಪಡೆಯೋಕ್ಕೆ ನಿಜವಾಗ್ಲೂ ಯಾವುದೋ ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಯಾರ ಕಣ್ಣು ಬೀಳ್ದಲೇ ಇರಲಪ್ಪ ಪ್ಲೀಸ್. ಈ ವರ್ಷ ಅಂತೂ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗಿದೆ. ಹಂಗೆ ಇರಲಿ ಅಂತಲೇ ಆಸೆ ಪಡ್ತೀನಿ. ಸೊ ಈ ವಿಡಿಯೋನಾರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಹೊಸ ಕಾರಲ್ಲಿ ಫಸ್ಟ್ ವ್ಲಾಗ್. ನನ್ನ ಮಗ ಇದೊಂದು ಸೈಡಲ್ಲಿ ಇಲ್ಲಿ, ಅದಕ್ಕೆ ಹಿಂಗೆ ಹಿಡ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಹ್ಯಾಪಿ. ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಎಲ್ಲ. ಆಮೇಲೆ ಹೇಳ್ತೀನಿ. ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಈ ಒಂದು ಕಾರಲ್ಲಿ ಮಾಡ್ತಾಯಿದ್ದೀನಿ.